ಡ್ಯೂಡ್ ಇದು ಪ್ರದೀಪ್ ರಂಗನಾಥನ್ ಅವರು ಆಕ್ಟ್ ಮಾಡಿ ಡೆಬ್ಯೂಟೆಂಟ್ ಕೀರ್ತಿ ಸ್ವರನ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಕಂಟಿನ್ಯೂಸ್ ಹಿಟ್ ಅಲ್ಲಿ ಇರೋ ಪ್ರದೀಪ್ ಅವರ ಈ ಸಿನಿಮಾ ಹೇಗಿದೆ, ಮತ್ತೆ ಹಿಟ್ ಆಯ್ತಾ? ಬನ್ನಿ ಸಿನಿಮಾ ನೋಡ್ಕೊಂಡು ಬಂದೆ ಏನ್ ಅನ್ಸ್ತು ಎಲ್ಲ ಮಾತಾಡ್ಕೊಂಡು ಬರೋಣ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ ಟ್ರೇಲರ್ ಅಲ್ಲಿ ತುಂಬಾ ವಿಷಯನ ಹೇಳಿಲ್ಲ, ಸೊ ಹಾಗಾಗಿ ಜಾಸ್ತಿ ಡೀಟೇಲಿಂಗ್ ಕಡೆ ಹೋಗಲ್ಲ. ಕಥೆಯ ಮುಖ್ಯ ಪಾತ್ರ ಅಗನ್ ಹಾಗೂ ಕುರಲ್ ಹೋಗಿ ಅಗನ್ಗೆ ಪ್ರಪೋಸ್ ಮಾಡ್ತಾಳೆ. ಅಗನ್ ರಿಜೆಕ್ಟ್ ಮಾಡ್ತಾನೆ. ಅದಾದ್ಮೇಲೆ ಏನೇನಾಗತ್ತೆ ಅನ್ನೋದೇ ಸ್ಟೋರಿ. ಸಿನಿಮಾದ ಪಾಸಿಟಿವ್ ವಿಚಾರದ ಬಗ್ಗೆ ಮೊದಲು ಮಾತಾಡೋಣ. ಸಿನಿಮಾ ಸ್ಟಾರ್ಟ್ ಟು ಎಂಡ್ ತುಂಬಾ ಎಂಗೇಜಿಂಗ್ ಆಗಿ ಅಂತೂ ಇದೆ. ದಟ್ ಈಸ್ ದ ಮೇಜರ್ ಪ್ಲಸ್ ಫಾರ್ ದ ಫಿಲಮ್. ಹಾಗೆ ಪ್ರದೀಪ್ ಅವರ ಪರ್ಫಾರ್ಮೆನ್ಸ್ ಇಂದ ನಾರ್ಮಲ್ ಸೀನ್ಗಳು ಕೂಡ ತುಂಬಾ ಕಾಮಿಡಿನ ತರಿಸ್ತವೆ. ಸಿನಿಮಾ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಕತೆಗೆ ಯಾವ ಕ್ಯಾರೆಕ್ಟರ್ಸ್ ಬೇಕೋ ಅದನ್ನ ಎಸ್ಟಾಬ್ಲಿಷ್ ಮಾಡಿದಂತ ರೀತಿ ಚೆನ್ನಾಗಿದೆ. ಸೊ ಒನ್ಸ್ ಎಲ್ಲ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದ್ಮೇಲೆ ಡ್ರಾಮಾ ಬಿಲ್ಡ್ ಆಗುತ್ತೆ, ವಿಚ್ ಇಸ್ ಫೈನ್. ಬಟ್ ದೇರ್ ಆರ್ ಸಮ್ ಮೂಮೆಂಟ್ಸ್ ಇನ್ ಫಸ್ಟ್ ಹಾಫ್ ವಿಚ್ ಆರ್ ವೆರಿ ರಿಲೇಟಬಲ್. ಸೊ ಹಾಗಾಗಿ ಆ ಸೀನ್ಗಳು ಸ್ವಲ್ಪ ನಗು ತರಿಸ್ತವೆ. ಏನ್ ಬೇರೆ ಲೆವೆಲ್ ಅಲ್ಲಿ ಕಾಮಿಡಿ ಇರುತ್ತೆ ಅಂತ ಹೇಳ್ತಿಲ್ಲ, ಬಟ್ ಓಕೆ, ಇರೋ ಪರಿಸ್ಥಿತಿ ಮತ್ತೆ ಚಾಲೆಂಜಸ್ ಇಂದ ಆ ಪಾತ್ರಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಸೊ ಹಾಗಾಗಿ ಸಿನಿಮಾ ಎಂಗೇಜಿಂಗ್ ಆಗಿ ಇರುತ್ತೆ, ಎಂಟರ್ಟೈನಿಂಗ್ ಆಗಿ ಕೂಡ ಇರುತ್ತೆ. ಬಟ್ ಆದ್ರೂ ಇನ್ನ ಎಂಟರ್ಟೈನಿಂಗ್ ಆಗಿ ಮಾಡ್ಬೋದಿತ್ತು, ಆ ಸ್ಪೇಸ್ ಇತ್ತು ಸಿನಿಮಾದಲ್ಲಿ ಅಂತ ಅನಿಸ್ತು. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಮಮಿತಾ ಮತ್ತೆ ಪ್ರದೀಪ್ ಅವರ ಕಾಂಬಿನೇಷನ್ ವರ್ಕ್ ಆಯಿತು, ಅದು ಕೂಡ ಪಾಸಿಟಿವ್. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಆ ಸಿಚುವೇಶನ್ಗೆ ಸೂಟ್ ಆಗುತ್ತೆ. ಇಂಟರ್ವಲ್ ಟೈಮಲ್ಲಿ ಪ್ರದೀಪ್ ಅವರ ವಾಕ್ಗೆ ಬರೋ BGM ವರ್ಕ್ ಆಯಿತು. ಸಿನಿಮಾದಲ್ಲಿರೋ ಎಮೋಷನಲ್ ಟ್ರ್ಯಾಕ್ ಕೂಡ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ. ಇಲ್ಲಿರೋ ರೈಟಿಂಗು ಕ್ರಿಂಜ್ ಅಂತ ಅನ್ಸಲ್ಲ, ಅಂದ್ರೆ ಫಿಲಾಸಫಿನ ಹೇಳಿದ್ರು ಕೂಡ ಕತೆ ಹೊಡಿತಾ ಇದ್ದಾರೆ ಅಂತ ಅನಿಸ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಪ್ರ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದನ್ನ ಕತೆ ಸ್ಟಾರ್ಟ್ ಇಂದ ಎಂಡ್ ತನಕ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಡೈರೆಕ್ಟರ್ ಕೆಲವೊಂದು ವಿಷಯನ ವಿಜುವಲಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಬೈಕಲ್ಲಿ ಯಾವ್ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಕೂರ್ತಾರೆ, ಅದರಿಂದ ಕೆಲವೊಂದು ವಿಷಯನ ಹೇಳಿದ್ದಾರೆ. ದೀಸ್ ಆರ್ ಪಾಸಿಟಿವ್ಸ್. ನೆಗೆಟಿವ್ ವಿಚಾರಕ್ಕೆ ಬಂದ್ರೆ ಕ್ಲೈಮ್ಯಾಕ್ಸ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅನಿಸ್ತು. ಅಲ್ಲಿರೋ ಸಿಚುವೇಶನ್ಸ್ ಇಂದ ಇದನ್ನ ಕಾಮಿಡಿ ತರಿಸ್ಬೋದಿತ್ತು, ಇದನ್ನ ಎಂಟರ್ಟೈನಿಂಗ್ ಆಗಿ ಮಾಡ್ಬೋದಿತ್ತು ಅಂತ ಅನಿಸ್ತು. ಜಸ್ಟ್ ಫಾರ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಡ್ರ್ಯಾಗನ್ ಸಿನಿಮಾದಲ್ಲಿ ಕಯಾದು ಅವರ ಜೊತೆ ಮದುವೆ ಆಗಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಕನ್ವಿನ್ಸಿಂಗ್ ಎಟ್ ದ ಎಂಡ್. ಬಟ್ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ ಅಂತ ಅನಿಸ್ತು. ಅದರ್ ದನ್ ದಟ್ ಎವ್ರಿಥಿಂಗ್ ಈಸ್ ಎಂಗೇಜಿಂಗ್. ಸಿನಿಮಾ ಹೇಗಿದೆ ಒಂದ್ ಮಾತಲ್ಲಿ ಹೇಳೋ ಅಂದ್ರೆ ಗುಡ್ ವಾಚ್ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ಸ್ ರಿಲೇಟಬಲ್ ಇರುತ್ತೆ, ಅಲ್ಲಲ್ಲಿ ನಗು ತರಿಸುತ್ತೆ. ಪ್ರದೀಪ್ ಹಾಗೂ ಮಮಿತಾ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಅಂತ ಅನ್ಸುತ್ತೆ. ಎಡಿಟಿಂಗ್ ಬಗ್ಗೆ ಹೇಳಲೇಬೇಕು. ನಿಜವಾಗ್ಲೂ ಸ್ಕ್ರೀನ್ ಪ್ಲೇ ಫಾಸ್ಟ್ ಆಗೋದಕ್ಕೆ ಎಡಿಟಿಂಗ್ ತುಂಬಾ ಹೆಲ್ಪ್ ಮಾಡಿದೆ. ಸೌಂಡ್ ಡಿಸೈನ್ ಕೂಡ ಚೆನ್ನಾಗಿದೆ. ತಮಿಳ್ ಇಂಡಸ್ಟ್ರಿಗೆ ಇವರೊಬ್ಬ ಪ್ರಾಮಿಸಿಂಗ್ ಆಕ್ಟರ್ ಆಗೇ ಆಗ್ತಾರೆ ಕಮ್ಮಿಂಗ್ ಡೇಸ್ ಅಲ್ಲಿ ಅಂತ ಅನ್ಸುತ್ತೆ. ಆಕ್ಚುಲಿ ಅಲ್ಲಿ ತುಂಬಾ ಗ್ಯಾಪ್ ಇದೆ. ಇವ್ರೇನಾದ್ರೂ ಎಲ್ಲಾ ತರದ ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಬಿಗ್ ಥಿಂಗ್ ಆಗ್ಬೋದು ಅಂತ ಅನ್ಸುತ್ತೆ. ನೀವೇನಾದ್ರೂ ಅವರ ಸಿನಿಮಾ ಇಷ್ಟಪಡೋರಾದ್ರೆ ಈ ಸಿನಿಮಾ ಕೂಡ ಇಷ್ಟ ಆಗ್ಬೋದು, ಇಷ್ಟ ಆಗತ್ತೆ ಅಂತ ಹೇಳ್ತಾ ಈ ರಿವ್ಯೂನ ಎಂಡ್ ಮಾಡ್ತಾ ಇದೀವಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.